ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ದಿನ ಆಯ್ತು ವಿಡಿಯೋ ಬಿಡ್ಲಾರ್ದ. ಆ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು. ಬಟ್ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಹೊರನಾಡು ಮತ್ತೆ ಶೃಂಗೇರಿ, ಆ ಬೇಲೂರು ಅಂತ ಆ ಕಡೆ ಎಲ್ಲ ಹೋಗಿದ್ವಿ, ಸ್ವಲ್ಪ ಟ್ರಿಪ್ ಅಂತ. ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇದ್ರ ಮಧ್ಯದಲ್ಲೇ ನನ್ಗೆ ಕೆಲವೊಂದು ಕಾಲ್ಸ್ ಬಂದಿತ್ತು, ಕೆಲವೊಂದು ಮೆಸೇಜ್ ಬಂದಿತ್ತು. ಅದೇನಂತಂದ್ರೆ, ಎಲ್ಲರಿಗೂ ಬಿಸ್ನೆಸ್ ಇಲ್ಲ, ನಾವ್ ಏನ್ ಮಾಡ್ಬೇಕು, ಏನೊಂದು ಐಡಿಯಾ ಇದ್ರೆ ಹೇಳಿ ಮೇಡಮ್ ಅಂತ ಕೆಲವೊಂದ್ ಜನ ಮೆಸೇಜ್ ಮಾಡಿದ್ರು, ಕೆಲವೊಂದ್ ಜನ ಫೋನ್ ಮಾಡಿದ್ರು. ಅವ್ರು ತಿಳ್ದಂಗ ಅವ್ರು ಮಾಡ್ತಾ ಇದಾರೆ. ಬಟ್ ನನಗ ಏನ್ ಡೌಟ್ ಅಂತಂದ್ರೆ, ಈಗ ನೀವು ಕಾಮೆಂಟ್ ಮಾಡಿದಿರಾ, ಕಾಮೆಂಟ್ ಮಾಡಿದ್ರೆ ನಾ ಏನಂತ ಹೇಳ್ಬೇಕು ನಿಮ್ಗೆ? ಯಾವ ಬಿಸ್ನೆಸ್ ಅಂದ್ರೆ, ನೀವು ಸಿಟಿಯಾಗ ಇರ್ತೀರಾ, ಹಳ್ಳಿಯಾಗ ಇರ್ತೀರಾ ಅನ್ನೋದು ನನ್ಗೆ ಗೊತ್ತಿಲ್ಲಲ್ಲ. ಯಾಕಂದ್ರೆ ಕ್ಲಾರಿಟಿ ಆಗಿ ನನ್ಗೆ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ ನನ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ನೀವು ಸಿಟಿಯಾಗಿದ್ರೆ ಸಿಟಿಗೆ ಒಂದು ಐಡಿಯಾ ಹೇಳ್ಬೋದು, ಹಳ್ಳಿಯಾಗಿದ್ರೆ ಹಳ್ಳಿಗೆ ಒಂದು ಹೇಳ್ಬೋದು. ಇವಾಗ ಇನ್ನೇನಂದ್ರೆ, ಇವಾಗ ಬಿಸ್ನೆಸ್ ಸ್ವಲ್ಪ ಡಲ್ಲೇ ಇದೆ. ಜೂನ್, ಜುಲೈ, ಆಗಸ್ಟ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನ್, ಜುಲೈ ಇವಾಗ ಆಷಾಢ ಮಾಸದಲ್ಲಿ, ಅಂದ್ರೆ ಇವಾಗ ಜುಲೈ ತಿಂಗಳದ ಆಗಸ್ಟ್ ಸ್ಟಾರ್ಟ್ ಆಯ್ತಿದೆ, ನಾಳೆ ಆಗಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಜೂನ್ ಅಲ್ಲಿ ಹುಡುಗರು ಎಕ್ಸಾಮ್ ಇರುತ್ತೆ, ಜುಲೈ ಅಲ್ಲಿ ಮತ್ತೆ ಆ ಈಗ ಅದೇ ಸ್ಟಾರ್ಟ್ ಆಗುತ್ತೆ. ಅದರಿಂದ ಜೂನ್ ಅಲ್ಲಿ ರಜೆ ಇರುತ್ತೆ, ರಜೆ ಇರುತ್ತೆ. ಜುಲೈ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಈ ಮಧ್ಯದಲ್ಲಿ ಆಷಾಢ ಬಂದ್ಬಿಡುತ್ತೆ. ಇದರಲ್ಲಿ ಬಿಸ್ನೆಸ್ ಗಳು ಸ್ವಲ್ಪ ಡಲ್ಲೇ ಅನ್ಬೋದು. ಎಲ್ಲಾ ಬಿಸ್ನೆಸ್, ಬಟ್ಟೆ ವ್ಯಾಪಾರ ಅನ್ಲಿ, ಎಲ್ಲಾ ಬಿಸ್ನೆಸ್ ಸ್ವಲ್ಪ ಡಲ್ಲೇ ಇರ್ತವೆ. ಇನ್ನೇನಂತಂದ್ರೆ, ಮನೆಗಿದ್ದು ಇದು ಅಡಿಷನಲ್ ಆಗಿ ಇನ್ನೊಂದು ಬಿಸ್ನೆಸ್ ಯಾವ್ದನ್ನ ಮಾಡ್ಕೋಬಹುದಾ ಅಂತ ಒಬ್ರು ಹೇಳಿದ್ರು. ಮಾಡ್ಕೋಬಹುದು, ತುಂಬಾ ಬಿಸ್ನೆಸ್ ಗಳಿದಾವೆ. ನಾವ್ ಮಾಡ್ಬೇಕಂತ ನಿಂತ್ರೆ ನಮ್ಗೆ ಯಾವ ಬಿಸ್ನೆಸ್ ಇಲ್ಲ ಅಂತ ಹೇಳೋದು. ನಾವ್ ಜೀವನ ಮಾಡ್ಬೇಕಂದ್ರೆ ಬಟ್ಟೆ ಟೈಲರ್ ಆಗಿ ಬದುಕಬೇಕಾ? ಬೇರೆ ಇದ್ರಲ್ಲಿ ಬದುಕಕ್ ಆಗಲ್ವಾ? ಯಾಕ ಆಗಲ್ಲ? ಒಂದ್ಸತಿ ಆಲೋಚನೆ ಮಾಡ್ಬೇಕು ನಾವು. ಇದ್ರ ಬಿಟ್ಟು ನಮ್ಗೆ ಇನ್ನ ಏನನ್ನ ಮಾಡ್ಬೋದಾ? ನಮ್ ಟೈಮ್ ಇನ್ನ ಬೇರೆದ್ರಲ್ಲಿ ಸ್ಪೆಂಡ್ ಮಾಡ್ಬೋದಾ? ನಂದೇ ಒಂದು ಚಿಕ್ಕದು ನನ್ನ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ನಾನು ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಅಟ್ಲೀಸ್ಟ್ ನಾನು ಮಾಡಿದ್ನಲ್ಲ, ನೀವು ಮಾಡ್ತೀರಾ ಅಂತ ಟ್ರೈ ಮಾಡಿ. ನನ್ನ ಲೈಫಲ್ಲಿ ನಾನು ಆತರನೇ ಲೀಡ್ ಮಾಡ್ಕೊಂಡು ಬಂದಿರೋದು. ಕೆಲ್ಸ ಇಲ್ಲ ಅನ್ನೋದು ಆಲೋಚನೆ ಮಾಡಿಲ್ಲ. ನಾನು ಕೆಲ್ಸ ಇಲ್ಲಾರ್ದಾಗ ಏನ್ ಮಾಡ್ತಿದ್ದೆ, ಬೆಳಗ್ಗೆ ಎದ್ಬಿಟ್ಟು ನಂದು ಅಂತ ಒಂದು ಅಂದ್ರೆ ಒಂದು ಹೇಳ್ಬೇಕೋ ಇಲ್ಲ ಗೊತ್ತಿಲ್ಲ, ಬಟ್ ಹೇಳ್ತಾ ಇದೀನಿ. ಇದ್ರಲ್ಲಿ ನಾಚಿಕೆ ಏನಿಲ್ಲ, ನಾನು ಕಷ್ಟಪಟ್ಟಿದ್ದೀನಿ, ನಾನು ಹೇಳ್ತಾ ಇದೀನಿ. ಬೆಳಗ್ಗೆ ನಾನು ಎದ್ದುಬಿಟ್ಟು ಬೆಳಗ್ಗೆ ಇಡ್ಲಿ ಮಾಡ್ತಾ ಇದ್ದೆ. ಇಡ್ಲಿ ಮಾಡ್ಬಿಟ್ಟು ದೋಸೆ ಮಾಡ್ಬಿಟ್ಟು ನನ್ ಮಕ್ಕಳ ಜೊತೆ ಕೊಟ್ಟು ಕಳಿಸ್ತಾ ಇದ್ದೆ. ಅವಾಗ ಒಂದ್ ಟೈಮ್ ಅದು ಇತ್ತು ಆತರ. ಮತ್ತೆ ಆಮೇಲೆ ನಾನು ಮಧ್ಯಾಹ್ನ ಸ್ವಲ್ಪ ಕೆಲ್ಸ, ಒಂದ್ 2-3 ಬಟ್ಟೆ ಬ್ಲೌಸ್ ಅದು ಬಂದವಾಗ ಇಡ್ಲಿನಲ್ಲಿ ಯಾವ ತರ ಪ್ರಾಫಿಟ್ ಆಗಿದೆ ಹೇಳ್ತೇನೆ ನಾನು. ಕೆಲವೊಂದು ಈಗ ಇನ್ಸ್ಟೆಂಟ್ ನಾವ್ ಈ ಕೆಲಸ ಮಾಡಿ ಕೂಡ, ಮತ್ತೆ ನಮ್ಗೆ ನಮ್ಮ ಮಕ್ಕಳು ಚಿಕ್ಕ ವಯಸ್ಸು, ಒಂದು 5ನೇ ಕ್ಲಾಸ್, 4ನೇ ಕ್ಲಾಸ್, 5, 6 ಅಂದ್ರೆ ನನ್ ಮಕ್ಕಳು ಒಂದು 10 ವರ್ಷ, 11 ವರ್ಷ ಈ ಏಜ್ ಇದ್ದವಾಗ, 10ರಿಂದ 15 ವರ್ಷ ಮಧ್ಯದಲ್ಲಿ ಇನ್ಸಿಡೆಂಟ್ ನಾ ಹೇಳ್ತಾ ಇದ್ದೆ ನನ್ ಮಕ್ಕಳಿಗೆ. ಸೊ ಯಾಕ ನಾಚಿಕೆ ಪಡ್ಬೇಕು? ನಮ್ಗೆ ಕೆಲ್ಸ ಇಲ್ಲ. ಸೊ ಅವಾಗ ಕಡಿಮೆ ರೇಟ್ ಕೂಡ ಕಡಿಮೆ, ಫೀಸ್ ಕಟ್ಕೋಬೇಕು, ಪ್ರಾಬ್ಲಮ್ ಆಗ್ತಾ ಇತ್ತು. ಯಾರನ್ನ ಕೈ ಚಾಚಿ ಯಾಕ ದುಡ್ಡು ಕೇಳೋದ್ ಇಷ್ಟ ಆಗಲ್ಲ ನನ್ಗ. ಸೊ ನಾನು ಇಡ್ಲಿ ಮಾಡಿಬಿಟ್ಟು ನನ್ ಮಕ್ಳು ಕೊಡ್ತಾ ಇದ್ದೆ. ನನ್ ಮಕ್ಕಳು ಸೇಲ್ ಮಾಡ್ಕೊಂಡ್ ಬರ್ತಾ ಇದ್ರು. ನಾನು ಒಂದು ಅರ್ಧ ಕೆಜಿ ಇಡ್ಲಿಗೆ ಕೊಟ್ರೆ ಅದನ್ನ 1 ಕೆಜಿ ಅಷ್ಟು ದುಡ್ಡು ತರ್ತಾ ಇದ್ರು, ನನ್ಗೆ ಪ್ರಾಫಿಟ್ ಮಾಡ್ಕೊಡ್ತಾ ಇದ್ರು. ಇವಾಗ ಅದನ್ನ ಒಂದು ನಾನು ಈಗ ರೀಸೆಂಟ್ ಆಗಿ ಕೂಡ ಮಕ್ಕಳು ಬಿಡು, ನನ್ ಮಕ್ಕಳು ಇವತ್ತು ಕೂಡ ನೆನ್ಸ್ಕೊಂತಾರೆ, ಮಮ್ಮಿ ನಾವು ಒಂದ್ ಟೈಮಲ್ಲಿ ಇಡ್ಲಿ ಮಾಡಿದ್ವಲ್ಲ, ಹೌದಪ್ಪ ನಮ್ಮ ಆ ಟೈಮ್ ಇತ್ತು. ತುಂಬಾ ದಿನ ಮಾಡಿಲ್ಲ, ಬಟ್ ನಮ್ ಕಷ್ಟಗಳು ತೀರೋವರೆಗೂ ಸ್ವಲ್ಪ ದಿನ. ಮತ್ತೆ ಮಧ್ಯಾಹ್ನ ಟೈಮ್ ಅಲ್ಲಿ ಮತ್ತೆ ಸ್ವಲ್ಪ ಶೇಂಗಾ ಹುರ್ದು ಬಿಟ್ಟು ಪ್ಯಾಕ್ ಮಾಡೋದು, ಮತ್ತೆ ಚಕ್ಲಿ ಮಾಡಿ ಪ್ಯಾಕ್ ಮಾಡೋದು. ಮೊನ್ನೆ ತಾನೇ, ರೀಸೆಂಟ್ ಆಗಿ ಮೊನ್ನೆ ಲಾಸ್ಟ್ ಮಂತ್ ಕೂಡ ಕೆಲಸ ಇಲ್ಲಾರ್ದಾಗ ಮಾಡಿದ್ದೀನಿ ಆ ಕೆಲಸ ನಾನು. ಯಾಕೆ ತುಂಬಾ ಚಕ್ಲಿ ನಾನು ಅಂಗಡಿಯಲ್ಲೇ ಮಾಡಿಟ್ಟಿದ್ದೆ, ತುಂಬಾ ಸೇಲ್ ಆಯ್ತು. ನಾನು ಅಂಗಡಿಯಲ್ಲಿ ಚಕ್ಲಿ, ಉಪ್ಪಿನಕಾಯಿ, ಮತ್ತೆ ಟಮಾಟೆ ಪಿಕಲ್ಸ್, ಮ್ಯಾಂಗೋ ಪಿಕಲ್ಸ್, ಮತ್ತೆ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲಾನು ಇಟ್ಟಿದ್ದೀನಿ. ಲಾಸ್ಟ್ ಮಂತ್ ವರೆಗೆ ಇಟ್ಟಿದ್ದೀನಿ. ಯಾಕ ಇವಾಗ ಬಿಟ್ಟಿದ್ದೀನಿ? ತುಂಬಾ ನನ್ಗೇನು ಲಾಸ್ ಆಗಿಲ್ಲ. ಯಾಕ ಬಿಟ್ಟಿದೆ ಅಂತಂದ್ರೆ, ನನ್ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು, ತುಂಬಾ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ಯೂಟ್ಯೂಬ್ ನೋಡ್ಕೋಬೇಕು, ಈ ಕಡೆ ಟೈಲರ್ಸ್ ನೋಡ್ಕೋಬೇಕು, ಆ ಕಡೆ ಮನೆಗೆ ಹೋಗಿ ಮತ್ತೆ ಇದನ್ ಕೆಲಸ ಮಾಡ್ಬೇಕು ಅಂತ ತುಂಬಾ ಹೆಲ್ತ್ ಅಪ್ಸೆಟ್ ಆಯ್ತೈತೆ. ಯಾಕಂದ್ರೆ ಒಂದು ಏಜು ಅಂತ ಬಂದ್ಮೇಲೆ ಏನು ಮಾಡಕ್ ಆಗಲ್ಲ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ಗೆ, ಇದನ್ನು ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ನಿಮ್ಗೆ. ಯಾವ್ದು ಕೆಲಸ ನೋಡ್ರಿ, ಬಟ್ಟೆ ಹೊಲ್ದೆ ಬದುಕಬೇಕಂತ ಏನಿಲ್ಲ, ನಾವ್ ಏನ್ ಬೇಕಾದ್ರೆ ಮಾಡ್ಬೋದು. ಏನ್ ಬೇಕಾದ್ರೆ ಬೇರೆ ಕೆಲ್ಸಗಳಲ್ಲ, ಮತ್ತೆ ಕಷ್ಟಪಟ್ಟು ಕೆಲಸ ತಗೊಂಡಿರ್ತಾವಲ್ಲ, ಅದು ನಮ್ಗೆ ನಾಚಿಕೆ ಬಿಟ್ಟು ನಾವು ನೋಡ್ರಿ, ಇಷ್ಟು ಬೋಟಿಕ್ ಅಂತ ಅದ, ಬೋಟಿಕ್ ಅಲ್ಲಿ ಮಿರ್ಚಿ ಪೌಡರ್ ಇಟ್ಟಿದ್ದೀನಿ, ಅರ್ಶಿನ. ಯಾಕಂದ್ರೆ ನಾನು ಹೆಲ್ದಿ ಪ್ರಾಡಕ್ಟ್ ಕೊಟ್ಟಿದ್ದೀನಿ ಜನಗಳಿಗೆಲ್ಲಾನು. ಮತ್ತೆ ರಾಗಿ ಮಾಲ್ಟ್ ಮಾಡಿ ಕೊಟ್ಟಿದ್ದೀನಿ, ಹೆಲ್ದಿ ಪ್ರಾಡಕ್ಟ್. ಇಲ್ಲಿ ಬೆಂಗಳೂರಲ್ಲಿ ಏನ್ ಗೊತ್ತಾ, ಎಲ್ಲಾನು ಮಿಕ್ಸ್ ಐಟಮ್ ತಿಂತಾರೆ, ಅಂದ್ರೆ ಎಲ್ಲ ಕೆಮಿಕಲ್ಸ್ ಫುಡ್ ತಿಂತಾರೆ. ಸೊ ನಾನು ಆತರ ಬೇಡ, ನನ್ನ ಹತ್ರ ನಾನು ಪ್ರೂಫ್ ಸಮೇತ ತೋರಿಸಿದೀನಿ. ನೋಡ್ರಿ, ಈ ತರ ಮೆಣಸಿನಕಾಯಿ ತಂದಿದೀನಿ, ಈ ತರ ಅರಿಶಿನ ಕೊಂಬುಗಳು ತಂದಿದ್ದೀನಿ, ಪೌಡರ್ ಮಾಡಿದೀನಿ, ಮತ್ತೆ ಉಪ್ಪಿನಕಾಯಿ ಹಾಕಿದ್ದೆ, ಮತ್ತೆ ಟೊಮಾಟೊ ಚಟ್ನಿ ಹಾಕಿದ್ದೆ, ಮತ್ತೆ ಧನಿಯಾ ಪೌಡರ್ ಮಾಡಿದ್ದೆ, ಮತ್ತೆ ಚಕ್ಲಿ ಮಾಡಿದೆ, ಚುಡುವ ಮಾಡಿದೆ, ಮೊಂಡಕ್ಕಿ ಚುಡುವ ಮಾಡಿದೆ,
ತಪ್ಪಿಲ್ಲ, ನಾವು ಕಷ್ಟಪಡು ಬದುಕಲ್ಲಿ ತಪ್ಪಿಲ್ಲ. ಸೊ ನನ್ನ ಅಂಗಡಿಯಲ್ಲಿ ಇಟ್ಟು ನಾನು ಸೇಲ್ ಮಾಡಿದೆ. ನಿಮ್ಗೆ ಟೈಮ್ ಇಟ್ಟು ನೀವು ಮಾಡ್ಬೇಕಂತ ನಿಮ್ಗೆ ಉಲ್ಲಾಸ ಇತ್ತಂದ್ರೆ ಬೆಳಿಗ್ಗೆ 1-2 kg 1 kg ಫಸ್ಟ್ ಟ್ರೈ ಮಾಡಿ ನೋಡಿ. 1 kg ಉಪ್ಮಾ ಸಾರಿ ಮಂಡಕ್ಕಿದು ನಮ್ ಕಡೆ ಒಗ್ಗರಣೆ ಸಿಗುತ್ತಲ್ಲ, ಒಗ್ಗರಣೆ ಬೆಂಗಳೂರಾಗಿದ್ರೆ ಒಗ್ಗರಣೆ ಮಾಡಿ. ಇನ್ನ ಬೇರೆ ಅದ್ರ ಸೈಡ್ ಇದ್ರೆ ಇಡ್ಲಿ ದೋಸೆ ಮಾಡಿ. ಈ ತರ ನಿಮ್ದು ಅನುಕೂಲ ಮಾಡ್ಕೊಂಡು ಇಡ್ಲಿ ದೋಸೆ ಮಾಡ್ಬೋದು. ಬೆಳಿಗ್ಗೆ 2 hours 1 hour ಇದೆಲ್ಲ ಆಗಲ್ಲ ಅಂದ್ರೆ ಬೆಳಿಗ್ಗೆ ನಿಮ್ ಸಿಟಿಯಲ್ಲಿ ಇದ್ರೆ, ಬೆಂಗಳೂರು ಸಿಟಿಯಲ್ಲಿ ಇದ್ರೆ ಹತ್ರದಲ್ಲಿ ಪಾರ್ಕ್ಗಳು ಇರ್ತವೆ. ಆ ಪಾರ್ಕ್ಗಳ ಮುಂದೆ ನೀವು ಜ್ಯೂಸು, ಆ ಫ್ರೆಶ್ ಜ್ಯೂಸ್ ಅವಾಗ ಒಂದು ಮಿಕ್ಸಿ ಸಿಗುತ್ತೆ, 1-2 ಸಾವಿರ ಕೊಟ್ರೆ ಮಿಕ್ಸಿ ಸಿಗುತ್ತೆ. ಅದಕ್ಕೆ ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು, ಹಾಗಲಕಾಯಿ ಜ್ಯೂಸು, ಸೌತೆಕಾಯಿ ಜ್ಯೂಸು, ಈ ತರ ಕುಂಬಳಕಾಯಿ ಜ್ಯೂಸು, ಬುಳ್ದ ಕುಂಬಳಕಾಯಿ ಜ್ಯೂಸ್, ಈ ತರ ಎಲ್ಲಾನು ಸೇಲ್ ಮಾಡ್ಬೋದು, ತೊಂದ್ರೆ ಇಲ್ಲ. ಯಾಕಂದ್ರೆ ನಾವು ಬದುಕಬೇಕು, ನಾವು ಮುಂದೆ ಹೆಜ್ಜೆ ಹಾಕ್ಬೇಕು. ಸಕ್ಸಸ್ ಎಂಬುದು ಎಲ್ಲಿ ಯಾವ ರೀತಿಯಿಂದ ಬರುತ್ತೋ ಗೊತ್ತಿಲ್ಲ, ಎಲ್ಲಿಂದ ಕೂಡ ಬರ್ಬೋದು. ನಮ್ ಸಕ್ಸಸ್ ನಮ್ ಲೈಫ್ ಅಲ್ಲಿ ಒಂದೇ ರೂಟೇ ನಾವು ಹಿಡ್ಕೊಂಡ್ ಕುಂತ್ರೆ ಆಗಲ್ಲ. ಈಗ ನಾನೇ ಮುದ್ದಾಮ್ ನಾ ಹೇಳ್ತಾ ಇದ್ನಲ್ಲ, ನಾನೇ ಲಾಸ್ಟ್ ಮಂತ್ ವರ್ಗು ಮಾಡಿದೀನಿ. ಇವಾಗ ಆಗ್ತಾ ಇಲ್ಲ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಬಿಟ್ಟಿದ್ದೀನಿ. ಬಟ್ ನನಗೆ ಏನು 1 ರೂಪಾಯಿಗೂ ಲಾಸ್ ಅಲ್ಲ. ರಾಗಿ ಮಾಲ್ಟ್ ಮಾಡಿದ್ದೆ, ಇವತ್ತು ಕೂಡ ಮತ್ತೆ ಕೇಳ್ತಾ ಇದ್ರೆ ರಾಗಿ ಮಾಲ್ಟ್ ಬೇಕ್ರಿ ಮೇಡಮ್ ನಮ್ಗ ಮಾಡ್ಕೊಡ್ರಿ ಅಂತ. ಯಾಕಂದ್ರೆ ರಾಗಿ ಮಾಲ್ಟ್ ಅಂತ ಎನರ್ಜಿ, ಇವತ್ತು ಕೂಡ ನಾನು ಬೆಳಗ್ಗೆ ರಾಗಿ ಮಾಲ್ಟ್ ಕುಡ್ಕೊಂಡೇ ಬರ್ತೀನಿ ಅಂಗಡಿಗೆ. ಯಾಕಂದ್ರೆ ಇವಾಗ ಏನಾಯ್ತು ಅಂದ್ರೆ ನನ್ಗ ಎಲ್ಲಾನು ಸಂಭಾಳ್ಸಕ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಅದನ್ನ ಬಿಟ್ಟಿದ್ದೀನಿ. ಯಾಕಂದ್ರೆ ಒಂದ್ ಏಜ್ ಆದ್ಮೇಲೆ ಏನೋ ಕಾಯಿಲೆಗಳು ಬಂದ್ರೆ ಹೋಗೋ ತುಂಬಾ ಕಷ್ಟ. ನಿಮ್ಗೆ ಏಜ್ ಇತ್ತು, ಎನರ್ಜಿ ಇತ್ತು, ಮಾಡ್ಬೋದು. ಇವೆಲ್ಲಾನು ಮಾಡ್ಕೊಂಡು ನೀವು ಜೀವನನ ಸಾಗಿಸ್ಬೋದು. ಯಾಕಂದ್ರೆ ನನ್ಗ ಅದು ನಮ್ ಬಟ್ಟೆ ಹೊಲ್ದ್ರೆ ನನ್ಗೆ ಬಟ್ಟೆ ಬರ್ತಾ ಇಲ್ಲ, ನನ್ಗ ಬಟ್ಟೆ ಬರ್ತಾ ಬಿಟ್ಟು ಬಿಡಿ, ಬಟ್ಟೆ ಬರ್ಲ ಅಂದ್ರೆ ಬಿಟ್ಬಿಡಿ. ಬಟ್ಟೆ ಹೊಲ್ದೆ ಬದುಕಬೇಕಂತ ನಾವೇನ್ ಅಗ್ರಿಮೆಂಟ್ ಬರ್ಕೊಂಡಿವ ಲೈಫ್ ಅಲ್ಲಿ? ಇಲ್ಲಲ್ಲ. ಬಿಟ್ಬಿಡಿ, ಅದನ್ನ ಬಿಟ್ಬಿಟ್ಟು ಅದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಬೇರೆ ಇನ್ನೊಂದಕ್ಕೆ ಸ್ಟೆಪ್ ಹಾಕಿ. ಹೈದರಾಬಾದ್ ಅಲ್ಲಿ ನಾನು ಹೇಳಿದ್ನಲ್ಲ, ಮಧ್ಯದಲ್ಲಿ ಬಿಟ್ಟಿದ್ನಲ್ಲ, ಹೈದರಾಬಾದ್ ಅಲ್ಲಿ ಒಂದು ಲೇಡಿ, ಅವ್ರ ಹಸ್ಬೆಂಡ್ ಇಂಜಿನಿಯರ್ ಇದ್ದಾರೆ. ಇಂಜಿನಿಯರ್ ಇದ್ರೆ ಕೂಡ ಆ ಅಮ್ಮ ಬೆಳಗ್ಗೆ 2 ಮಕ್ಕಳು ಸ್ಕೂಲ್ ಕಳಿಸಿ 8:30-9 ಗಂಟೆಗೆ ಇಡ್ಲಿ ಮತ್ತೆ ಏನು ಮಾಡ್ತಾಳೆ, ಊತಪ್ಪಂ ಅಂತ ಏನೋ ಮಾಡ್ತಾಳೆ, ದೋಸೆ ಏನೋ ಮಾಡ್ಕೊಂಡು ಹೋಗಿ ಕ್ಯಾನ್ ಮೇಲೆ ಇಟ್ಕೊಂಡು ಸ್ಕೂಟಿ ಮೇಲೆ ಇಟ್ಕೊಂಡು ಸೇಲ್ ಮಾಡ್ತಾಳೆ. ಸ್ಕೂಟಿ ಮೇಲೆ ಇಟ್ಕೊಂಡು ಸೇಲ್ ಮಾಡ್ತಾಳೆ ಗೊತ್ತಾ. ತನ್ನ ತಿಂಗಳಿಗೆ 8,000-9,000 10,000 ರೂಪಾಯಿ ಸಂಪಾದನೆ ಮಾಡ್ತಾಳೆ. ಈ ತರ ನಾವು ಆಲೋಚನೆ ಮಾಡ್ಕೋಬೇಕು. ಯಾಕಂದ್ರೆ ನನ್ಗೆ ಒಂದೇ ರೂಟ್ ಇದೆ, ನನ್ಗೆ ಕಸ್ಟಮರೇ ಬರ್ತಾ ಇಲ್ಲ, ಆಲ್ಟ್ರೇಷನ್ ಮಾಡಕ್ ಹೋಗ್ತೇನೆ. ನಾನು ಎಷ್ಟು ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಆಲ್ಟ್ರೇಷನ್ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಫಾಲ್ಸ್ ಸ್ಟಿಚಿಂಗ್ ಮಾಡ್ರಿ, ಈಗ ಯಾಕಂದ್ರೆ ಜನಗಳು ಬಟ್ಟೆನೆ ತಗೊಂಡಿಲ್ಲ ಅಂದ್ರೆ ಫಾಲ್ ಎಲ್ಲಿಂದ ಬರ್ತವೆ, ಆಲ್ಟ್ರೇಷನ್ ಎಲ್ಲಿಂದ ಬರ್ತವೆ? ಬರಲ್ಲ. ಸೊ ಊಟ ಮಾಡೋದಂತ ಯಾವಾಗ್ಲೂ ಎನಿ ಟೈಮ್ ಇರುತ್ತಲ್ಲ. ಬೇರೆ ಫೀಲ್ಡ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ರಿ. ಒಂದ್ ದಿನ 1/2 kg ಇಡ್ಲಿ ಮಾಡಿ ನೋಡ್ರಿ, 1/2 kg ದೋಸೆ ಮಾಡಿ ನೋಡ್ರಿ, ಮತ್ತೆ ಚಕ್ಲಿ ಮಾಡಿ ನೋಡ್ರಿ. ತಪ್ಪು ತಿಳ್ಕೊಬಾರ್ರಿ, ನಾ ಹಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ. ಬಟ್ ಮಾಡ್ಕೋತಿನಾಗ ಏನ್ ತಪ್ಪಿಲ್ಲ, ಯಾವ ಕೆಲ್ಸನೂ ಮಾಡ್ಕೋಬಹುದು ಆರಾಮ್. ಕಷ್ಟಪಟ್ಟು ನಾವು ದುಡಿಯಕ್ಕೆ ಪ್ರಯತ್ನ ಮಾಡ್ಬೇಕು ಅಷ್ಟೇ ಬಿಟ್ಟು ನಾವು ಕೆಲ್ಸ ಬಂದಿಲ್ಲ ಅಂತ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಮತ್ತೆ ಯಾವ ಕೆಲ್ಸ ಆಗಲ್ಲ. ತಿಂಗಳಿಗೆ ನೀವು ಪಾರ್ಟ್ ಟೈಮ್ ಅಲ್ಲಿ 200 ಕಳಿಸಿ, ಈ ನಿಮ್ ಟೈಮ್ ಅಲ್ಲಿ 200 ಕಳಿಸಿ. ಕಸ್ಟಮರ್ ಬಂದಾರ, ಮತ್ತೆ ಯಾರೋ ಕಸ್ಟಮರ್ ಬಂದಿದ್ರು, ಸೊ ಅದಕ್ಕೆ ಸ್ಟಾಪ್ ಮಾಡಿದೆ ಸ್ವಲ್ಪ ಹೊತ್ತು. ಇವಾಗ ನೋಡ್ರಿ, ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರಲ್ಲ, ಈ ತರ ನಾನು ಬಿಸ್ನೆಸ್ ಗಳು ಮಾಡ್ಕೊಂಡು ಬಂದಿದ್ದೆ. ನಿಮ್ಗೆ ಇನ್ನ ಅಂದ್ರೆ ಕ್ಲಾತ್ ಬಿಸ್ನೆಸ್ ಮಾಡ್ಬೇಕು ನಾವು. ಇದರಲ್ಲಿ ಸೀರೆಗಳು ತಗೋಬೇಕು, ಬ್ಲೌಸ್ ಗಳು ತಂದು ಮಾರ್ಬೇಕು, ಇನ್ನ ಮತ್ತೆ ಲೈನಿಂಗ್ ಎಲ್ಲಿ ತರಬೇಕು, ಈ ತರ ಯಾವಂದ್ರೆ ಡೌಟ್ಸ್ ಇದ್ರೆ ಕೂಡ ನಾನ್ ಕ್ಲಿಯರ್ ಮಾಡ್ತೀನಿ ಇದಕ್ಕೆಲ್ಲಾನು. ಬಟ್ ಬಿಸ್ನೆಸ್ ಐಡಿಯಾ ಅಂತಂದ್ರೆ ಯಾವ್ದು ಬಿಸ್ನೆಸ್ ನೀವು ಮಾಡ್ತೀರಿ, ನಿಮ್ಗೆ ಅನುಕೂಲವಾಗಿ ಯಾವ್ದಿರುತ್ತೋ, ನಿಮ್ ಸರ್ಕಲ್ ಅಲ್ಲಿ ಯಾವ್ದು ಚೆನ್ನಾಗ್ ಅನಿಸ್ತದೋ, ನೀವು ಏನಂದ್ರೆ ಒಂದ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಮಾತ್ರ ಫಸ್ಟ್ ನಾಚಿಕೆ ಬಿಡ್ಬೇಕು. ನಾಚ್ಕೊಂಡ್ರೆ ಯಾವ ಕೆಲ್ಸ ಆಗಲ್ಲ. ಅವ್ರೇನಂತಾರೋ ಇವ್ರೇನಂತಾರೋ ಅನ್ಕೊಂಡಿದ್ರೆ ಯಾವ್ದು ಕೆಲ್ಸ ಆಗಲ್ಲ. ಆ ಮಧ್ಯದಲ್ಲಿ ಸ್ವಲ್ಪ ಕೆಲ್ಸ ಕಡಿಮೆ ಇತ್ತು. ಇದೊಂದು ಬ್ಲೌಸ್ ಇದೆ ನೋಡಿ, ತೋರಿಸ್ತು ನೋಡ್ರಿ. ನಾನ್ ಏನ್ ಮಾಡ್ದೆ, ಈ ಬ್ಲೌಸ್ ಈ ತರ ನೋಡ್ರಿ, ಇದು ಕಾಣಿಸ್ತಾ ಇದೆಯಾ? ಇದು ನಾನೇ ರೆಡಿಮೇಡ್ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಈ ತರ ಪ್ಯಾಟರ್ನ್ಸ್ ನೋಡಿದ್ರೆ ಎಷ್ಟಿಷ್ಟು ಕಸ್ಟಮರ್, ಇದ್ರೂ ಒಂದು ಬಿಸ್ನೆಸ್ ಐಡಿಯಾನೇ. ಸ್ಲೀವ್ಸ್ ಇದ್ರೊಳಗೆ ಇಟ್ಟಿದ್ದೀನಿ, ಇದು ಈ ತರ ಮಧುಬಾಲ ಇದು ಕಟ್ ಈ ತರ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಇದೊಂದು ನನ್ನಿಂದ ಬ್ಯಾಕ್ ಸೈಡ್ ಅಲ್ಲೊಂದು ಕಾಣಿಸ್ತಾ ಇದೆ, ತೋರಿಸ್ತೀನಿ. ಇದು ನೋಡ್ರಿ, ಇದು ಒಂದು ಈ ತರ. ಯಾಕಂದ್ರೆ ಇದು ಕಸ್ಟಮರ್ ನೋಡಿದ್ರೆ ಆಹಾ ಇವ್ರ ಫಿನಿಶಿಂಗ್ ಚೆನ್ನಾಗಿದೆ ಅನ್ನೋದು ಒಂದು ಕಸ್ಟಮರ್ ಬರಕ್ಕೆ ಇದೊಂದು ಐಡಿಯಾಗಳು ಈ ತರ ಕೂಡ ಮಾಡ್ಕೋಬಹುದು. ಬ್ಲೌಸಸ್ ನಾವು ರೆಡಿ ಮಾಡಿ ಇಟ್ಕೊಂಡ್ರು ಕೂಡ. ಇನ್ನ ರೀಸೆಂಟ್ ಆಗಿ ನಿನ್ನೆ ಒಂದು ಹೊಲಿಸಿದ್ದು ನೋಡ್ರಿ, ಇದನ್ನ ಸ್ಲೀವ್ಲೆಸ್ ನನ್ನ ಹತ್ರ ಪೀಸೇ ಇರೋದು. ಇದಕ್ಕ ಇನ್ನ ಹೆಮ್ಮಿಂಗ್ ಅದು ಮಾಡಿಲ್ಲ, ಇದು ಹೆಮ್ಮಿಂಗ್ ಇದು ಮಾಡಿಲ್ಲ ಇನ್ನ. ನೋಡ್ರಿ, ಇದು ಅಂದ್ರೆ ವಿತೌಟ್ ಕಪ್ಸ್, ಸೇಮ್ ಪ್ಯಾಟರ್ನ್ ನೋಡ್ರ. ಇದು ಕೆಲ್ಸ ಇಲ್ಲ, ಸುಮ್ನೆ ಯಾಕೆ ಇದು ಡಿಸ್ಪ್ಲೇ ಮಾಡೋಣ. ಯಾಕಂದ್ರೆ ಅಂಗಡಿ ಚಿಕ್ಕದೇ ಕೂಡ, ಇಷ್ಟು ಚಿಕ್ಕದಲ್ಲಿ ಕೂಡ ಡಿಸ್ಪ್ಲೇ ಮಾಡಿದ್ರೆ ಯಾಕಂದ್ರೆ ಬೇರೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ನನಗೆ. ಸೊ ಇದ್ರಲ್ಲೇ ಹೆಂಗೋ ಒಂದಲ್ಲಿ ಇನ್ನ ಸ್ವಲ್ಪ ದಿನ, ಇಷ್ಟು ವರ್ಷ ಹೆಂಗೋ ತಳ್ಳಿದೀನಿ, ಇನ್ನೂ ಸ್ವಲ್ಪ ದಿನ ತಳ್ಳೋಣ ಅಂತ ಈ ತರ ಪ್ರಯತ್ನ ಮಾಡಿ ಈ ತರ ಮಾಡ್ತಾ ಇದ್ದೀನಿ. ನೀವ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ನೀವು ಐಡಿಯಾ ಮಾಡ್ರಿ ಅಷ್ಟೇ. ಐಡಿಯಾ ಬೇಕು, ಈ ಐಡಿಯಾ ನಮ್ಗೆ ಕೊಡ್ರಿ. ಕಸ್ಟಮರ್ ನಾವು ಬಟ್ಟೆ ತರಕ್ ಹೋಗ್ಬೇಕು ಅನ್ಕೊಂಡಿದ್ವಿ, ಸೂರತ್ಗೆ ಹೋಗ್ತೀರಾ, ಇಲ್ಲ ಪಾಲಿಗೆ ಹೋಗ್ತೀರಾ, ರಾಜಸ್ಥಾನ್ಗೆ ಹೋಗ್ತೀರಾ, ಬಲೋತ್ರಗೆ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ ಬಟ್ಟೆ ತರಕ್ಕೆ, ಏನ್ ಬಿಸ್ನೆಸ್ ಮಾಡ್ತೀರಾ, ಅದನ್ನ ನಿಮ್ದು ಏನಂದ್ರೆ ನೀವು ಕಾಲ್ ಮಾಡ್ಬೋದು ಬೇಕಾದ್ರೆ.
ಕಾಲ್ ಮಾಡಿ ಕೂಡ ತಿಳಿಸಬಹುದು ನನಗೆ. ಯಾಕಂದ್ರೆ ನನ್ಗ ಮೆಸೇಜ್ ಅಲ್ಲಿ ಕೂಡ ಕರೆಕ್ಟ್ ಆಗಿ ಮೆಸೇಜ್ ಗೊತ್ತಾಗ್ತಾ ಇಲ್ಲ. ನೀವು ಬರೆದು ಕಳಿಸ್ತಾ ಇದೀರಾ, ಕಾಮೆಂಟ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ನನ್ಗೆ ಏನಂತ. ಸೊ ಇವತ್ತು ಯಾರೋ ಫೋನ್ ಮಾಡಿದ್ರು, ಪಾಪ ಅವ್ರು ಕ್ಲಿಯರ್ ಆಗಿ ಮಾತಾಡಿದ್ರು. ಈ ತರ ಕ್ಲಿಯರ್ ಆಗಿದ್ರೆ ನಂಗೆ ಗೊತ್ತಾಗುತ್ತೆ. ಸೊ ನೀವ್ ಏನೇನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ರು ಒಂದ್ ಹೇಳ್ಬೋದು, ನಾನು ಯಾವತ್ತು ಕೂಡ ಬಿಸ್ನೆಸ್ ಡಲ್ ಇದೆ, ನನ್ ಪರಿಸ್ಥಿತಿ ಸರಿಯಾಗಿಲ್ಲ, ನಾನು ಯಾವಾಗ ಹಿಂಗೆ ಇರ್ಬೇಕಾ, ನಾನು ಇನ್ನೊಂದು ಮುಂದಕ್ಕೆ ಹೆಜ್ಜೆ ಹಾಕ್ಬೇಕಾ, ನನ್ಗೆ ಆಗ್ತಾ ಇಲ್ಲ, ಏನ್ ಮಾಡಕ್ಕೂ ತೋಚ್ತಾ ಇಲ್ಲ ಅನ್ನೋ ಚಿಂತೆ ಬಿಟ್ಬಿಡಿ. ಧೈರ್ಯ ಮಾಡಿ ಮುಂದಕ್ಕೆ ಏನೋ ಒಂದ್ ಮಾಡಕ್ಕೆ ಮುಂದಕ್ಕೆ ಹೋಗಿ ಅಷ್ಟೇ. ಇನ್ನೊಬ್ರು ಯಾರು ಎಷ್ಟೊತ್ತು ಧೈರ್ಯ ಕೊಡಲ್ಲ ನಿಮ್ಗೆ, ನೀವೇ ಧೈರ್ಯ ಮಾಡ್ಕೋಬೇಕು ಅಷ್ಟೇ. ಇನ್ನು ನೀವೇನ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ. ನಿಮ್ಗೆ ಏನೇನ್ ಡೌಟ್ ಇದ್ರೆ ಫೋನ್ ಮಾಡ್ಬೋದು ಅಥವಾ ಕಾಮೆಂಟ್ ಕೂಡ ಮಾಡ್ಬೋದು. ಹಾಗೆ ಈಗ ಇವತ್ತಿಗೆ ಇಷ್ಟೇ ಹೇಳ್ತೀನಿ, ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದ್ರೆ ಕಸ್ಟಮರ್ ಬರ್ತಾ ಇದೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದೆ. ನಾನು ಅಂಗಡಿಯಲ್ಲಿ ಇದ್ದೀನಿ ಇವತ್ತು. ಮತ್ತೆ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ಕರೆಕ್ಟಾಗಿ ನನಗೆ ಮೆಸೇಜ್ ಹಾಕಿ, ಕರೆಕ್ಟಾಗಿ ನಿಮ್ಮ ಸುತ್ತಮುತ್ತ ಏನಿದೆ, ಎಂಥದ್ದಿದೆ, ಅಂಗಡಿಗಳಿದಾವ, ನೀವು ಊರಲ್ಲಿದ್ದೀರಾ, ಸಿಟಿಯಲ್ಲಿದ್ದೀರಾ ಅಂತ ನಂಗೆ ತಿಳಿಸಿ ಕರೆಕ್ಟ್ ಮೆಸೇಜ್ ಕೊಟ್ಟರೆ ನಾನು ಕರೆಕ್ಟ್ ನಿಮಗೆ ಬಿಸ್ನೆಸ್ ಐಡಿಯಾ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ಹಾಗೆ ಒಂದು ಲೈಕ್ ಮಾಡಿ ಹೋಗಿ, ಹಾಗೆ ಹೋಗ್ಬೇಡಿ ಪ್ಲೀಸ್. ಲೈಕ್ ಮಾಡಿದ್ರೆ ನನಗೊಂದು ಹೋಗಿ ಬರುತ್ತೆ. ನೀವು ಲೈಕ್ ಮಾಡಿಲ್ಲ ಅಂದರೆ ಯಾರು ನೋಡಲ್ಲ ಅನ್ನೋದು ಬೇಜಾರಾಗ್ಬಿಡುತ್ತೆ ನನಗೆ. ಅದಕ್ಕೆ ಒಂದು ಲೈಕ್ ಮಾಡಿರಿ, ಹಾಗೆ ಒಂದು ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್. ಯಾರೋ ಕಸ್ಟಮರ್ ಬಂದಿದ್ರು, ಸೊ ಅದಕ್ಕೆ ಸ್ಟಾಪ್ ಮಾಡಿದೆ ಸ್ವಲ್ಪ ಹೊತ್ತು. ಇವಾಗ ನೋಡ್ರಿ, ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರಲ್ಲ, ಈ ತರ ನಾನು ಬಿಸ್ನೆಸ್ಗಳು ಮಾಡ್ಕೊಂಡು ಬಂದಿದ್ದೆ. ನಿಮ್ಗೆ ಇನ್ನ ಅಂದ್ರೆ ಕ್ಲಾತ್ ಬಿಸ್ನೆಸ್ ಮಾಡ್ಬೇಕು ನಾವು. ಇದರಲ್ಲಿ ಸೀರೆಗಳು ತಗೋಬೇಕು, ಬ್ಲೌಸ್ಗಳು ತಂದು ಮಾರ್ಬೇಕು, ಇನ್ನ ಮತ್ತೆ ಲೈನಿಂಗ್ ಎಲ್ಲಿ ತರಬೇಕು, ಈ ತರ ಯಾವಂದ್ರೆ ಡೌಟ್ಸ್ ಇದ್ರೆ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಇದಕ್ಕೆಲ್ಲಾನು. ಬಟ್ ಬಿಸ್ನೆಸ್ ಐಡಿಯಾ ಅಂತಂದ್ರೆ ಯಾವ್ದು ಬಿಸ್ನೆಸ್ ನೀವು ಮಾಡ್ತೀರಿ, ನಿಮ್ಗೆ ಅನುಕೂಲವಾಗಿ ಯಾವ್ದಿರುತ್ತೋ, ನಿಮ್ ಸರ್ಕಲ್ ಅಲ್ಲಿ ಯಾವ್ದು ಚೆನ್ನಾಗ್ ಅನಿಸ್ತದೋ, ನೀವು ಏನಂದ್ರೆ ಒಂದ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಮಾತ್ರ ಫಸ್ಟ್ ನಾಚಿಕೆ ಬಿಡ್ಬೇಕು. ನಾಚ್ಕೊಂಡ್ರೆ ಯಾವ ಕೆಲಸ ಆಗಲ್ಲ. ಅವ್ರೇನಂತಾರೋ ಇವ್ರೇನಂತಾರೋ ಅನ್ಕೊಂಡಿದ್ರೆ ಯಾವ್ದು ಕೆಲಸ ಆಗಲ್ಲ. ಆ ಮಧ್ಯದಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇತ್ತು. ಇಲ್ಲೊಂದು ಬ್ಲೌಸ್ ಇದೆ ನೋಡಿ, ತೋರಿಸ್ತು ನೋಡ್ರಿ. ನಾನು ಏನ್ ಮಾಡ್ದೆ, ಈ ಬ್ಲೌಸ್ ಈ ತರ ನೋಡ್ರಿ, ಇದು ಕಾಣಿಸ್ತಾ ಇದೆಯಾ, ಇದು ನಾನೇ ರೆಡಿಮೇಡ್ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಈ ತರ ಪ್ಯಾಟರ್ನ್ಸ್ ನೋಡಿದ್ರೆ ಎಟ್ಲೀಸ್ಟ್ ಕಸ್ಟಮರ್, ಇದ್ರೂ ಒಂದು ಬಿಸ್ನೆಸ್ ಐಡಿಯಾನೇ. ಸ್ಲೀವ್ಸ್ ಇದ್ರೊಳಗೆ ಇಟ್ಟಿದ್ದೀನಿ, ಇದು ಈ ತರ ಮಧುಬಾಲ ಇದು ಕಟ್ ಈ ತರ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಇದೊಂದು ನನ್ನಿಂದ ಬ್ಯಾಕ್ ಸೈಡ್ ಅಲ್ಲೊಂದು ಕಾಣಿಸ್ತಾ ಇದೆ, ತೋರಿಸ್ತೀನಿ. ಇದು ನೋಡ್ರಿ, ಇದು ಒಂದು ಈ ತರ. ಯಾಕಂದ್ರೆ ಇದು ಕಸ್ಟಮರ್ ನೋಡಿದ್ರೆ ಇವ್ರ ಫಿನಿಶಿಂಗ್ ಚೆನ್ನಾಗಿದೆ ಅನ್ನೋದು ಒಂದು ಕಸ್ಟಮರ್ ಬರಕ್ಕೆ ಇದೊಂದು ಐಡಿಯಾಗಳು ಈ ತರ ಕೂಡ ಮಾಡ್ಕೋಬಹುದು. ಬ್ಲೌಸಸ್ ನಾವು ರೆಡಿ ಮಾಡಿ ಇಟ್ಕೊಂಡ್ರು ಕೂಡ. ಇನ್ನ ರೀಸೆಂಟ್ ಆಗಿ ನಿನ್ನೆ ಒಂದು ಹೊಲಿಸಿದ್ದೆ ನೋಡ್ರಿ, ಇದನ್ನ ಸ್ಲೀವ್ಲೆಸ್, ನನ್ನ ಹತ್ರ ಪೀಸೇ ಇರೋದು. ಇದಕ್ಕ ಇನ್ನ ಹೆಮ್ಮಿಂಗ್ ಅದು ಮಾಡಿಲ್ಲ, ಇದು ಮಾಡಿಲ್ಲ ಇನ್ನ. ನೋಡ್ರಿ, ಇದು ಅಂದ್ರೆ ವಿತೌಟ್ ಕಪ್ಸ್, ಸೇಮ್ ಪ್ಯಾಟರ್ನ್ ನೋಡ್ರ. ಇದು ಕೆಲಸ ಇಲ್ಲ, ಸುಮ್ನೆ ಯಾಕೆ ಇದು ಡಿಸ್ಪ್ಲೇ ಮಾಡೋಣ. ಯಾಕಂದ್ರೆ ಅಂಗಡಿ ಚಿಕ್ಕದೇ ಇದೆ, ಚಿಕ್ಕದಲ್ಲಿ ಕೂಡ ಇಷ್ಟು ಚಿಕ್ಕದಲ್ಲಿ ಕೂಡ ಡಿಸ್ಪ್ಲೇ ಮಾಡಿದ್ರೆ ಯಾಕಂದ್ರೆ ಬೇರೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ನನಗೆ. ಸೊ ಇದ್ರಲ್ಲೇ ಹೆಂಗೋ ಒಂದಲ್ಲಿ ಇನ್ನ ಸ್ವಲ್ಪ ದಿನ, ಇಷ್ಟು ವರ್ಷ ಹೆಂಗೋ ತಳ್ಳಿದೀನಿ, ಇನ್ನ ಸ್ವಲ್ಪ ದಿನ ತಳ್ಳೋಣ ಅಂತ ಈ ತರ ಪ್ರಯತ್ನ ಮಾಡಿ ಈ ತರ ಮಾಡ್ತಾ ಇದ್ದೀನಿ. ನೀವ್ ಬೇಕಾದ್ರೆ ಏನ್ ಬೇಕಾರ ಮಾಡ್ಬೋದು, ನೀವು ಐಡಿಯಾ ಮಾಡ್ರಿ ಅಷ್ಟೇ. ಐಡಿಯಾ ಬೇಕು, ಈ ಐಡಿಯಾ ನಮ್ಗೆ ಕೊಡ್ರಿ. ಕಸ್ಟಮರ್ ನಾವು ಬಟ್ಟೆ ತರಕ್ ಹೋಗ್ಬೇಕು ಅನ್ಕೊಂಡಿದ್ವಿ, ಸೂರತ್ಗೆ ಹೋಗ್ತೀರಾ, ಇಲ್ಲ ಪಾಲಿಗೆ ಹೋಗ್ತೀರಾ, ರಾಜಸ್ಥಾನ್ಗೆ ಹೋಗ್ತೀರಾ, ಬಲೋತ್ರಗೆ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ ಬಟ್ಟೆ ತರಕ್ಕೆ, ಏನ್ ಬಿಸ್ನೆಸ್ ಮಾಡ್ತೀರಾ, ಅದನ್ನ ನಿಮ್ದು ಏನಂದ್ರೆ ನೀವು ಕಾಲ್ ಮಾಡ್ಬೋದು. ಬೇಕಾದ್ರೆ ಕಾಲ್ ಮಾಡಿ ಕೂಡ ತಿಳಿಸಬಹುದು ನನಗೆ. ಯಾಕಂದ್ರೆ ನನ್ಗ ಮೆಸೇಜ್ ಅಲ್ಲಿ ಕೂಡ ಕರೆಕ್ಟ್ ಆಗಿ ಮೆಸೇಜ್ ಗೊತ್ತಾಗ್ತಾ ಇಲ್ಲ. ನೀವು ಬರೆದು ಕಳಿಸ್ತಾ ಇದೀರಾ, ಕಾಮೆಂಟ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ನನ್ಗೆ ಏನಂತ. ಸೊ ಇವತ್ತು ಯಾರೋ ಫೋನ್ ಮಾಡಿದ್ರು, ಪಾಪ ಅವ್ರು ಕ್ಲಿಯರ್ ಆಗಿ ಮಾತಾಡಿದ್ರು. ಈ ತರ ಕ್ಲಿಯರ್ ಆಗಿದ್ರೆ ನನ್ಗೆ ಗೊತ್ತಾಗುತ್ತೆ. ಸೊ ನೀವ್ ಏನೇನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ರು ಒಂದ್ ಹೇಳ್ಬೋದು, ನಾನು ಯಾವತ್ತು ಕೂಡ ಬಿಸ್ನೆಸ್ ಡಲ್ ಇದೆ, ನನ್ ಪರಿಸ್ಥಿತಿ ಸರಿಯಾಗಿಲ್ಲ, ನಾನು ಯಾವಾಗ ಹಿಂಗೆ ಇರ್ಬೇಕಾ, ನಾನು ಇನ್ನೊಂದು ಮುಂದಕ್ಕೆ ಹೆಜ್ಜೆ ಹಾಕ್ಬೇಕಾ, ನನ್ಗೆ ಆಗ್ತಾ ಇಲ್ಲ, ಏನ್ ಮಾಡಕ್ಕೂ ತೋಚ್ತಾ ಇಲ್ಲ ಅನ್ನೋ ಚಿಂತೆ ಬಿಟ್ಬಿಡಿ. ಧೈರ್ಯ ಮಾಡಿ ಮುಂದಕ್ಕೆ ಏನೋ ಒಂದ್ ಮಾಡಕ್ಕೆ ಮುಂದಕ್ಕೆ ಹೋಗಿ ಅಷ್ಟೇ. ಇನ್ನೊಬ್ರು ಯಾರು ಎಷ್ಟೊತ್ತು ಧೈರ್ಯ ಕೊಡಲ್ಲ ನಿಮ್ಗೆ, ನೀವೇ ಧೈರ್ಯ ಮಾಡ್ಕೋಬೇಕು ಅಷ್ಟೇ. ಇನ್ನು ನೀವೇನ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡ್ರಿ, ಕಾಲ್ ಮಾಡ್ರಿ. ನಿಮ್ಗೆ ಏನ್ ಡೌಟ್ ಇದ್ರೆ ಕೂಡ ಲೈಕ್ ಮಾಡ್ರಿ, ನಿಮ್ಗೆ ಏನ್ ಕೂಡ ಕಾಮೆಂಟ್ ಮಾಡ್ರಿ, ಹಾಗೆ ಒಂದು ಲೈಕ್ ಮಾಡ್ರಿ. ನಿಮ್ಗೆ ಏನೇನು ಬಿಸ್ನೆಸ್ ಬೇಕಾದ್ರೆ, ನಿಮ್ಗೆ ಏನೇನು ಡೌಟ್ ಇದ್ರೆ ಫೋನ್ ಮಾಡ್ಬೋದು ಅಥವಾ ಕಾಮೆಂಟ್ ಕೂಡ ಮಾಡ್ಬೋದು. ಹಾಗೆ ಈಗ ಇವತ್ತಿಗೆ ಇಷ್ಟೇ ಹೇಳ್ತೀನಿ, ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದ್ರೆ ಕಸ್ಟಮರ್ ಬರ್ತಾ ಇದೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದೆ. ನಾನು ಅಂಗಡಿಯಲ್ಲಿ ಇದ್ದೀನಿ ಇವತ್ತು. ಮತ್ತೆ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ಕರೆಕ್ಟಾಗಿ ನನಗೆ ಮೆಸೇಜ್ ಹಾಕಿ, ಕರೆಕ್ಟಾಗಿ ನಿಮ್ಮ ಸುತ್ತಮುತ್ತ ಏನಿದೆ, ಎಂಥದ್ದಿದೆ, ಅಂಗಡಿಗಳಿದಾವ, ನೀವು ಊರಲ್ಲಿದ್ದೀರಾ, ಸಿಟಿಯಲ್ಲಿದ್ದೀರಾ ಅಂತ ನಂಗೆ ತಿಳಿಸಿ ಕರೆಕ್ಟ್ ಮೆಸೇಜ್ ಕೊಟ್ಟರೆ ನಾನು ಕರೆಕ್ಟ್ ನಿಮಗೆ ಬಿಸ್ನೆಸ್ ಐಡಿಯಾ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.
ಹಾಗೆ ಒಂದು ಲೈಕ್ ಮಾಡಿ ಹೋಗಿ, ಹಾಗೆ ಹೋಗ್ಬೇಡಿ ಪ್ಲೀಸ್. ಲೈಕ್ ಮಾಡಿದ್ರೆ ನನಗೊಂದು ಹೋಪ್ ಬರುತ್ತೆ. ನೀವು ಲೈಕ್ ಮಾಡಿಲ್ಲ ಅಂದರೆ ಯಾರು ನೋಡೋಲ್ಲ ಅನ್ನೋದು ಬೇಜಾರಾಗ್ಬಿಡುತ್ತೆ ನನಗೆ. ಅದಕ್ಕೆ ಒಂದು ಲೈಕ್ ಮಾಡಿರಿ, ಹಾಗೆ ಒಂದು ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್.